Big update for all mutual fund investors. SEBI has announced new rule. ಇವತ್ತು ಅದರ ಪರಿಣಾಮ ಇನ್ವೆಸ್ಟರ್ ಮೇಲೆ, AMC ಮತ್ತು ಸ್ಟಾಕ್ ಮಾರ್ಕೆಟ್ ಮೇಲೆ ಯಾವ ರೀತಿ ಇದೆ ಅನ್ನೋದು ತಿಳ್ಕೊಳ್ಳೋಣ. SEBI has proposed a major changes to make mutual fund cheaper and more transparent. ಯಾವ ರೀತಿ? By reducing TER. TER means total expense ratio. ಅಂದರೆ ಇದು ಒಂದು ಫೀಸು, ನೀವು ಪ್ರತಿ ವರ್ಷ ಫಂಡ್ ಹೌಸ್ಗೆ ಕೊಡ್ತಿರೋ ಫೀಸು ಇದು. ಇದರಲ್ಲಿ ಏನೇನು ಇನ್ಕ್ಲೂಡ್ ಆಗಿರ್ತಿತ್ತು ಅಂದರೆ GST, STT ಮತ್ತು ಸ್ಟ್ಯಾಂಪ್ ಡ್ಯೂಟಿ ಇನ್ಕ್ಲೂಡ್ ಆಗ್ತಿತ್ತು. ಇನ್ನು ಮುಂದೆ ಅದು ಇನ್ಕ್ಲೂಡ್ ಆಗಲ್ಲ. ಇದರಿಂದ ಏನಾಗುತ್ತೆ, ಬ್ರೋಕರೇಜ್ ಕಾಸ್ಟ್ ಕಡಿಮೆ ಆಗುತ್ತೆ. ಅಡಿಷ್ನಲಿ 5 ಬೇಸ್ ಪಾಯಿಂಟು AMC ಚಾರ್ಜ್ ಮಾಡ್ತಿದ್ದನ್ನು ರಿಮೂವ್ ಮಾಡಿದ್ದಾರೆ. ಇದರಿಂದ ಇನ್ವೆಸ್ಟರ್ಗೆ ಈಗ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ನೋಡೋಣ. ಲೆಸ್ TER ಅಲ್ವಾ, ಟ್ಯಾಕ್ಸ್ ಎಲ್ಲ ಕಡಿಮೆ ಆಯಿತು ಅಂತಂದರೆ, ಎಕ್ಸ್ಟ್ರಾ ದುಡ್ಡು ನೀವು ಕೊಡ್ತಿರೋದು ಕಡಿಮೆ ಆಯಿತು ಅಂತಂದರೆ ನಿಮಗೆ ಏನಾಗುತ್ತೆ, ನಿಮಗೆ ಕೈಗೆ ಜಾಸ್ತಿ ರಿಟರ್ನ್ ಬರುತ್ತೆ. ಇದರಿಂದ ಟ್ರಾನ್ಸ್ಪರೆನ್ಸಿ ಹೆಚ್ಚಾಗುತ್ತೆ. ಯಾಕಂದರೆ ಯಾವುದೇ ರೀತಿಯಾದ ಹಿಡನ್ ಥಿಂಗ್ಸ್ ಇಲ್ಲದೆ ಇರೋದ್ರಿಂದ ಟ್ರಾನ್ಸ್ಪರೆನ್ಸಿ ಅನ್ನೋದು ಹೆಚ್ಚಾಗುತ್ತೆ. ಯಾವಾಗ ಟ್ರಾನ್ಸ್ಪರೆನ್ಸಿ ಜಾಸ್ತಿ ಆಗುತ್ತೆ, ಟ್ರಸ್ಟ್ ಬಿಲ್ಡಪ್ ಆಗುತ್ತೆ. ಎಸ್ಪೆಷಲಿ ನ್ಯೂ ಇನ್ವೆಸ್ಟರ್ಸ್ಗೆ ಮ್ಯೂಚುವಲ್ ಫಂಡ್ಸ್ ಮೇಲೆ ಟ್ರಸ್ಟ್ ಜಾಸ್ತಿ ಆಗುತ್ತೆ. ಯಾಕಂದರೆ ಅಯ್ಯೋ ನಾವು ಹಾಕಿರೋ ದುಡ್ಡು ಎಲ್ಲೆಲ್ಲೋ ಹೋಯ್ತಪ್ಪ, ಏನಾಯಿತು ಅರ್ಥ ಆಗ್ತಿಲ್ಲ ಅನ್ನುವ ಭಯ ಅವರಲ್ಲಿ ತಪ್ಪತ್ತೆ. ಇನ್ ಶಾರ್ಟ್ ಹೇಳಬೇಕು ಅಂದರೆ ಯು ವಿಲ್ ಅರ್ನ್ ಮೋರ್, ಪೇ ಲೆಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಯುವರ್ ಫಂಡ್ ಬೆಟರ್. ಇದರ ಎಫೆಕ್ಟು AMC ಮತ್ತು ಸ್ಟಾಕ್ ಮಾರ್ಕೆಟ್ ಮೇಲೆ ಏನು ಅಂತ ನೋಡೋಣ. AMC ಪ್ರಾಫಿಟು ಕಡಿಮೆ ಆಗಬಹುದು 6ರಿಂದ 10%. ಆದರೆ ಇದು ಶಾರ್ಟ್ ಟರ್ಮಲ್ಲಿ ಮಾತ್ರ, ಲಾಂಗ್ ಟರ್ಮಲ್ಲಿ ಸ್ಟೆಬಿಲಿಟಿನ ಕಂಡುಕೊಳ್ಳುತ್ತೆ. ಯಾಕಂದರೆ ಜನರಿಗೆ ಇದ್ರ ಮೇಲೆ ಟ್ರಸ್ಟ್ ಬಿಲ್ಡಪ್ ಆದಾಗ AMC ನಿಜವಾಗ್ಲೂ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸ್ಟಾಕ್ ಮಾರ್ಕೆಟಲ್ಲಿ ಇದರ ಪರಿಣಾಮ ಏನಾಯಿತು ಅಂತಂದರೆ AMC ಶೇರ್ಗಳಾದ HDFC, ನಿಪ್ಪಾನ್ ಆ್ಯಂಡ್ UTI 8ರಿಂದ 10% ಫಾಲ್ ಆಗಿದೆ. ಹಾಗೆ ಇದು ರಿಕವರಿ ಆಗತ್ತೆ. ಇನ್ ಶಾರ್ಟ್ ಹೇಳೋದಾದರೆ SBI ಹೊಸ ನಿಯಮಗಳು ಹೂಡಿಕೆದಾರರಿಗೆ ಲಾಭಕರ. ಕಡಿಮೆ ವೆಚ್ಚ, ಹೆಚ್ಚು ಪಾರದರ್ಶಕತೆ ಮತ್ತು ಉತ್ತಮ ರಿಟರ್ನ್ಸ್. ಎಸ್, AMCs will feel pressure, but in long run, mutual fund in India will become stronger and fairer for everyone. ಥ್ಯಾಂಕ್ ಯು. ಈ ಥರದ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.